ಹೇಳಿ ಅಮ್ಮಮ್ಮ ಹೇಳಿ. ಲೇ ಇದ್ಯಾ ಆಸ್ಪತ್ರೆಗೆ ಹೋಗಕ್ಕೆ ಲೇಟ್ ಆಯ್ತದೆ. ಭದ್ರ ಎಲ್ಲವನೇ ಅವನು? ಭದ್ರ ಅವರು ಈಚೆ ಇರ್ಬೇಕು. ಹೌದಾ? ನಡಿ ಹೋಗಮ್ಮ. ಅತ್ತೆ ಅತ್ತೆ ಅದು ನನ್ ತಿಂಡಿ ಗಿಂಡಿ ಎಲ್ಲ ಆಗೋಗದೆ. ನಮ್ಗೆ ಆಸ್ಪತ್ರೆಗೆ ಹೋಗಕ್ಕೆ ಲೇಟ್ ಆಯ್ತದೆ. ಇವಾಗೇನೆ ನಿಂದು ತಿಂಡಿ ಏನಲ್ಲ ಅತ್ತೆ, ಆಸ್ಪತ್ರೆಗೆ ನಾವು ಅಯ್ಯೋ, ನೀವೇನ್ ಮಾಡಕ್ಕಲ್ಲಿ? ನಿನ್ನೆ ದಿನ ಇವಳು ಬಂದವಳೆ, ನೋಡವಳೆ, ಎಲ್ಲ ತಿಳ್ಕೊಂಡವಳೆ. ನೀವೇನ್ ಬಂದಲ್ ಮಾಡಿರಿ? ಅಲ್ಲ ಕಣವ, ನಾವ್ ಬಂದ್ ನೋಡ್ಕೋತೀವಿ, ತಿಳ್ಕೊತೀವಿ ಕಣಂತೆ ಬಿಡು. ಹೌದು ಕಣತೆ, ನಾವು ನಿಮ್ ಸೊಸೆರೆ ತಾನೆ, ನಮ್ಗುವೆ ನಿಮ್ ಸೇವೆ ಮಾಡ್ಬೇಕು, ನಿಮ್ ಆರೋಗ್ಯದ ಪರಿಸ್ಥಿತಿನ ತಿಳ್ಕೊಬೇಕು ಅಂತ ಅನ್ಸಕ್ಕಿಲ್ವೇ? ಅದಕ್ಕೆ ನಾವು ಡಾಕ್ಟರ್ ತಾವು ಮಾತಾಡ್ತೀವಿ, ನಾವು ಬರ್ತೀವಿ. ಏನಮ್ಮಮ್ಮ, ಇವಳೊಬ್ಳು ತಿಳ್ಕೊಂಡ್ರೆ ಸಾಕೆ? ನಾವು ಎಲ್ಲ ಬರ್ತೀವಿ, ತಿಳ್ಕೊತೀವಿ, ವಿಚಾರಿಸ್ಕೋತೀವಿ. ನಾವೆಲ್ಲರೂ ನಿನ್ ಕುಟೆ ಬಂದ್ರೆ ನಿಂಗೇನಾರ ತೊಂದ್ರೆ ಆಯ್ತದಾ? ನಂಗೇನ್ ತೊಂದ್ರೆ ಆದದು? ಹೆಂಗಿದ್ರು ಇವಳು ಇದ್ಲಲ್ಲ, ಯಾಕೆ ಒಂದ್ಕಿತ ತೊಂದ್ರೆ ಅಂತ ಹೇಳ್ದೆ ಆಟೆಯ. ಇದ್ಯಾ, ನಡಿ ಒಂಡನ. ನಿಮ್ಗಳಿಗೆ ನೆನ್ನೆ ಅಷ್ಟು ತೊಂದ್ರೆ ಆಗಕ್ಕಿಲ್ಲ ಅನಿಸ್ತದೆ. ಪಾಪ ನಿನ್ನೆ ಪೈಲ್ ಬೇರೆ ಬಿಟ್ಬಿಟ್ಟು ಬಂದಿದ್ರಿ, ಇವತ್ತು ಹಂಗಾಗಕ್ಕಿಲ್ಲ. ಯಾಕೇಳು, ತಕಬರಕ್ಕೆ ನಾವಿರ್ತೀವಲ್ವೇ? ಅಲ್ಲ, ಇವ್ರು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತವ್ರೆ ಅಂದ್ಮ್ಯಾಗೆ ಇವ್ರಿಗೆ ಖಂಡಿತವಾಗ್ಲೂ ಅನುಮಾನ ಬಂದಿರ್ತದೆ. ಇದ್ಯಾಕೆ ಹಿಂಗ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಆಸ್ಪತ್ರೆಗೆ ಹೋಗಕ್ಕೆ ಹೊತ್ತಾಗಕ್ಕಿಲ್ವೇ? ನಡೀರಿ ಎಲ್ರು ಹೋಗುವ. ಅಯ್ಯೋ, ಇವ್ರೇನ್ ಅಕ್ಕನ್ನ ಜೊತೆಗ್ ಕರ್ಕೊಂಡು ಹೋಯ್ತವ್ರೆ. ಅಂದ್ರೆ ವಿದ್ಯಕ್ಕ ಇವತ್ ಪರೀಕ್ಷೆ ಬರೆಯಕ್ಕೆ ಇವ್ರು ಬಿಡೋಕ್ಕಿಲ್ಲ. ಈಗೇನಾರುವೆ ಇವಳನ್ನುವೆ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಎಡವಟ್ಟಾಗೋಯ್ತದೆ. ಇವಳನ್ನಾರು ಹೆಂಗಾರು ತಪ್ಪಿಸ್ಬಿಟ್ಟು ಹೋಗ್ಬೇಕಲ್ಲ. ಲೇ ಇದ್ಯಾ, ನನ್ ಸೊಸೆ, ನನ್ ಮಗಳು, ನನ್ ಮೊಮ್ಮಕ್ಳೆಲ್ಲ ನನ್ ಜೊತೆ ಬರ್ತಿರುವಾಗ ನೀನ್ಯಾಕೆ? ನೀನ್ ಇಲ್ಲೇ ಇದ್ದು ಕ್ಯಾಮೆ ನೋಡ್ಕೋ. ಇದ್ಯಾಕತ್ತೆ, ಅವಳು ಬರ್ಲಿ ಬಿಡಿ. ಮನೆಯವರೆಲ್ಲ ಹೊಂಟ್ಬಿಟ್ರೆ ನೀವು 4 ಜನ ಸಾಕಲ್ವೇ ನನ್ ನೋಡ್ಕೊಳಕ್ಕೆ? ನಡ್ರಿ, ಇವಳಿಲ್ಲೇ ಇರ್ಲಿ. ಲೇ ಇದ್ಯಾ, ನೀನ್ ಇಲ್ಲೇ ಇದೆ. ಸರಿ ಅಮ್ಮಮ್ಮ, ಸರಿ. ನೀವು ನಡ್ರೆ, ಗೊತ್ತಾಯ್ತದೆ. ಅತ್ತೆ ಒಂದ್ ನಿಮಿಷ, ಅಂತದ್ ಏನು ಇಲ್ಲ ಅತ್ತೆ. ನೆನ್ನೆ ಟಿವಿ ನೋಡೋನಾಗ ನಮ್ ವಿದ್ಯೆ ಹಾಕಿದ್ಲು ನೋಡಿ, ಅಂಥದ್ದೇ ಬಟ್ಟೆನ ಯಾವ್ದೋ ಹುಡುಗಿ ಹಾಕ ಬಂದಿದ್ಲು. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ಟೆ. ನಾನ್ ಎಕ್ಸಾಮ್ ಬರೆಯಕ್ ಹೋಗೋದಿರ್ಲಿ, ಇವತ್ತೇ ಈ ಅಟ್ಟಿನಲ್ಲಿ ಕೊನೆ ದಿನ ಅನಿಸ್ತಾ ಇದೆ. ಏನೇ ಈಶ್ವರಿ, ನಿನ್ ತಲೆಯಲ್ಲಿ ಬುದ್ಧಿ ಇದ್ದದೆ? ಜಗತ್ತಲ್ಲಿ ಒಬ್ರು ಇದ್ದಂಗೆ 7 ಜನ ಇರ್ತಾರಂತೆ. ಅಂತದ್ರಲ್ಲಿ ಇವ್ರ ತರ ಸೀರೆ ಯಾರ ಹತ್ರನೂ ಇರಕ್ಕೆ ಇಲ್ವೇ? ಯಾರು ಉಡಕ್ಕೆ ಇಲ್ವೇ? ಸುಮ್ಕೆ ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಒಂಡುಮ ಬನ್ನಿ. ಬನ್ನಿ ಬನ್ನಿ. ವಿದ್ಯಕ್ಕ, ಹೆಂಗೋ ಅಮ್ಮಮ್ಮ ತೆಪ್ಪಿಸ್ಬಿಟ್ರು ಬಿಡು. ಚಂಪಾ, ಅಮ್ಮಮ್ಮ ನನ್ನನ್ ತಪ್ಸಿರ್ಬೋದು, ಆದ್ರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾವ್ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಪಾಪ ಅಮ್ಮಮ್ಮ ಅವರಿಂದ ತೆಪ್ಪಿಸ್ಕೊಳ್ಳೋದು ಸಾನೆ ಕಷ್ಟ ಆಯ್ತದೆ. ಅಂದಾಗೆ ವಿದ್ಯಕ್ಕ,
ನಮ್ಮ ಅತ್ತೆಗೇನಾದ್ರೂ ಅನುಮಾನ ಬಂದಿರ್ಬೋದೆ. ಅದೇ ಗೊತ್ತಾಯ್ತಾ ಇಲ್ಲ ಚಂಪಾ. ಸರಿ ಬಿಡು ವಿದ್ಯಕ್ಕ, ಆಗಿದ್ದಾಗ್ಲಿ. ದ್ಯಾರ ಮೇಲೆ ಭಾರ ಹಾಕಿ ನೀನ್ ಹೋಗಿ ಎಕ್ಸಾಮ್ ಬರಿ, ಓದ್ತಾಯ್ತದೆ. ವಿದ್ಯಕ್ಕ, ಅಮ್ಮಮ್ಮ ಏನೋ ಒಂದ್ ಮಾಡ್ತಾರೆ. ನಿಂಗೆ ಎಕ್ಸಾಮ್ಗೆ ಟೈಮ್ ಆತದೆ, ನೀನ್ ಹೊರಡಕ್ಕ. ಸರಿ ಚಂಪಾ, ನಾನು ಹೋಗ್ಬಿಟ್ಟು ಬರ್ತೀನಿ. ಪಾಪ ವಿದ್ಯಕ್ಕ. ನಿನ್ನೆ ಅಮ್ಮಮ್ಮ ಜೊತೆಲಿದ್ರು, ಅದಕ್ಕೆ ಗೌಡ್ರು ನನ್ನನ್ನ ಕರ್ಕೊಂಡು ಹೋದ್ರು. ಆದ್ರೆ ಇವತ್ತು ಕರ್ಕೊಂಡು ಹೋಯ್ತಾರೋ ಇಲ್ಲೋ ಒಂದು ಗೊತ್ತಾಯ್ತಿಲ್ವಲ್ಲ. ಟೈಮ್ ನೋಡಿದ್ರೆ ಎರೆ ಹಾವ್ ತರ ಓಡ್ತಾನೆ ಅದೇ. ಅಯ್ಯೋ, ಗೌಡ್ರೆ, ನಿಮ್ಗೆ ಆಟೋ ಗೊತ್ತಾಗಕ್ಕಿಲ್ವೇ ಬಿರ್ನೆ ಬರ್ಬೇಕು ಅಂತ? ಇವತ್ ಬೇರೆ ಎಕ್ಸಾಮ್ ಸಾನೆ ಕಷ್ಟ ಅದೇ, ನಿಮ್ಗೆ ಗೊತ್ತದೆ. ಲೇಟ್ ಆಗಿ ಹೋದ್ರೆ ಏನ್ ಅನ್ಕೊಂಡಿರ್ತೀನೋ ಅದನ್ನ ಬರೆಯಕ್ ಆಗಕ್ಕಿಲ್ಲ. ಏಯ್, ನಂಬೋದ್ತಾ ಇರೋದೇ ಹೆಚ್ಚು ಅಂಥದ್ರಲ್ಲಿ ನೀನು ಎಕ್ಸ್ಟ್ರಾ ಡೈಲಾಗ್ಗಳು ಬೇರೆ. ನೀನ್ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನೀನ್ ಎಕ್ಸಾಮೇ ಬರೆಯಕ್ಕಿಲ್ಲ ಅನ್ಸ್ತದೆ. ಅಯ್ಯೋ ಗೌಡ್ರೆ, ಇದನ್ ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಬನ್ನಿ ಹೋಗುಮ. ಬರೀ ಕೈಲಿ ಎಕ್ಸಾಮ್ ಬರ್ದಿಯೇ? ಅಯ್ಯೋ, ನನ್ ಬುದ್ಧಿಗಿಷ್ಟು ಅರ್ಜೆಂಟ್ ಅಲ್ಲಿ ಮರ್ತೇ ಹೋದೆ ಗೌಡ್ರೆ. ಹಿಂಗಾಗಿ ಹಿಂಗ್ ತಕ ಬರ್ತೀನಿ. ಗೌಡ್ರೆ, ಈಗ ಏನ್ ಹೇಳಿದ್ರಿ? ಯೋನಂದೆ, ಯೋನ ಅನ್ಲಿಲ್ವಲ್ಲ. ಇಲ್ಲ, ನೀವ್ ಏನು ಅಂದ್ರಿ. ಹುಷಾರಾಗಿರ್ಬೇಕಲ್ವೇ? ಹೊಟ್ಟೆಲಿರೋ ಮಗಿಗೇನಾರ ಆಗೋದ್ರೆ? ಗಾಬರಿ ಬೀಳ್ಬೇಡಿ ಗೌಡ್ರೆ, ನಮ್ಮ ಮಗಿಗೆ ಏನು ಆಗಕ್ಕಿಲ್ಲ. ನಾನು ಹುಷಾರಾಗಿರ್ತೀನಿ. ಸರಿ ಸರಿ, ಇನ್ಬೇಕಾದ್ರೂ ಮೈ ಮೇಲೆ ಜ್ಞಾನ ಇಟ್ಕೊಂಡ್ ಓಡಾಡು. ಈಗ ಗೊತ್ತಾಯ್ತದೆ ಅತ್ಯ ಹೆಂಗೆ. ಬನ್ನಿ ಬನ್ನಿ ಹೋಗುಮ. ಅವ ಇದೇ ತಾನೇ ಆಸ್ಪತ್ರೆ? ಏ, ಒಂದ್ ಕಿತ ಹೇಳಿದ್ರೆ ತಲೆಗೆ ಹೋಗಕ್ಕಿಲ್ವಾ ನಿಂಗೆ? ಅದ್ನೇ 7 ಸಾರಿ ಹೇಳ್ಬೇಕು. ಹೋಗ್ಲಿ ಬಿಡಿ ಅತ್ತೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ? ಬನ್ನಿ. ಹಾ, ನಡಿ ಹೋಗಮ್ಮ. ಅಮ್ಮಮ್ಮ, ನೆಂದಿನ ನೀವ್ ಫೈಲ್ ನ ಇಲ್ಲೇ ಬಿಟ್ಬಿಟ್ಟಿದ್ರಲ್ಲ, ಬನ್ನಿ ಅದನ್ನ ಕೇಳಿ ಇಸ್ಕೊಂಡು ಹೋಗುವ. ಅಯ್ಯೋ, ಇಲ್ಲಿ ನನಗೆ ಸೊಂಟ ನೋವು ಬಂದು ಸಾಯೋಂಗಾಗಿದೆ. ನೀವು ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನು ಆಟ ಆಡಿರೆ? ಓ, ಆಗ್ಲೇ ಅದೇನೋ ಹೇಳ್ತಾ ಇದ್ರಿ ಅಲ್ಲ, ಥೆರಪಿ ಗಿರಿಪಿ ಅಂತ, ಅಲ್ಲಿಗೆ ಕರ್ಕೊಂಡು ಹೋಗ್ರೆ. ಅಲ್ಲ ಅಮ್ಮಮ್ಮ, ಫೈಲ್ ಇಸ್ಕೊಂಡು ಹೋಗೋಣ ಬಾ. ಅದ್ ತಗೊಂಡೋದ್ರೆ ತಾನೇ ಅವ್ರಿಗೆ ಗೊತ್ತಾಗದು. ಅಯ್ಯೋ, ಆ ಹಾಳಾದ ಫೈಲ್ ತಗೊಂಡು ಅದೇನು ಮಾಡ್ಬೇಕೆ? ಮಂತ್ರಿ ಶಿವರಾಮೇಗೌಡ್ರ ತಾಯಿ ಅಂತ ಹೇಳ್ಬಿಡು. ಅತ್ತೆ, ಎಲ್ಲಿ ಅಂತವ ನೀವು ತಾನೇ ಹೇಳ್ಬೇಕು. ಹೆಂಗಿದ್ರು ನಿನ್ನೆ ಬಂದು ಇವೆಲ್ಲ ಮಾಡಿಸ್ಕೊಂಡು ಹೋಗಿದ್ದೀರಲ್ವೇ?
ಅದ್ ನಿಮಗ್ ಗೊತ್ತಿರೋದೇ ತಾನೇ. ಅಯ್ಯೋ, ಈ ಆಳದ ಕಣ್ಣಿಗೆ ಏನು ಗೊತ್ತಾಗ್ತಾ ಇಲ್ವೇ? ಎಲ್ಲಿ ನೋಡಿದ್ರು ಒಂದೇ ತರ ಕಾಣ್ತದೆ. ನಿನ್ನೆ ಎಲ್ಲಿ ಕರ್ಕೊಂಡೋದ್ರು, ಎತ್ಲ ಕರ್ಕೊಂಡೋದ್ರು ಅಂತ ಒಂದು ಗೊತ್ತಾಗ್ಲೇ ಇಲ್ವೇ? ಅಲ್ಲ ಕಣವ, ನೀ ಎಲ್ಲಾದ್ರೂ ಹೋಗ್ಬಿಟ್ ಬಂದ್ರೆ ಸಾಕು 10 ವರ್ಷ ಬಿಟ್ಕೊಂಡ್ ಕೇಳಿದ್ರು ನೆನ್ಪ್ ಮಾಡ್ಕೋತೀಯ. ಅಂತದ್ರಲ್ಲಿ ನೆನ್ನೆ ಬಂದಿರೋ ಜಾಗ ನೆನ್ಪಿಲ್ಲ ಅಂದ್ರೆ ಏನರ್ಥ? ಲೇ, ನಾನು ಸುಸ್ತಾಗಿ ಜ್ಞಾನ ಇಲ್ದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ನಮ್ಮ ಅಮ್ಮಮ್ಮಂಗೆ ಏನಾಗ್ಬಿಡ್ತು ಅಂತ ಹಂಗೆ ಅನಾಮತ್ತಾಗಿ ಎತ್ಕೊಂಡು ಹೋಗ್ಬೇಕಾದ್ರೆ ನನ್ಗೆ ಹೆಂಗೆ ಗೊತ್ತಾಗ್ಬೇಕು? ನನ್ನ ಮೊಮ್ಮಗ ಬಂದಿದ್ರೆ ನನ್ನ ಇಲ್ಲಿ ಹಿಂಗ್ ನಿಲ್ಲಿಸ್ಕೊಂಡು ಮಾತಾಡ್ತಿದ್ನೆ, ನನ್ನನ್ನ ಕರ್ಕೊಂಡು ಹೋಗಿ ಅದಂತದೋ ಮಾಡಿಸ್ಬಿಡ್ತಿದ್ದ. ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ಅಮ್ಮಮ್ಮ, ನೆಂದಿನ ನೋಡಿದ್ದಲ್ಲ, ಅದಕ್ಕೆ ಕೇಳ್ತಾ ಇರೋದು ಹೆಂಗ್ ಹೋಗೋದು ಅಂತ ಅಟೆಯ. ಆಗ ನಂಗೆ ನನ್ನ ಜೀವ ಉಳಿಸ್ಕೊಂಡಿದ್ರೆ ಸಾಕಾಗಿತ್ತು ಕಣೆ. ಅಂತ ಅದ್ರಲ್ಲಿ ಎಲ್ಲಿ ಎತ್ತ ಏನು ಅಂತ ನೋಡ್ಕೊಂಡು ಕೂತ್ಕೋಬೇಕಾಗಿತ್ತೆ. ಅಮ್ಮಮ್ಮ, ನೀನ್ ಹೇಳ್ದೆ ಹೋದ್ರೆ ಹೆಂಗ್ ಕರ್ಕೊಂಡು ಹೋಗೋದು? ವಿನಂತಿ, ಇದು ಆಸ್ಪತ್ರೆ, ಹಿಂಗೆಲ್ಲ ಕಿರ್ಚಾಡ್ಬಾರ್ದು. ಮೊದ್ಲು ಎಲ್ಲಿಗೆ ಹೋಗ್ಬೇಕು ಅಂತವ ತಿಳ್ಕೊ. ಸಿಸ್ಟರ್, ಇಲ್ಲಿ ಫಿಸಿಯೋಥೆರಪಿಗೆ ಯಾವ ಕಡೆ ಹೋಗ್ಬೇಕು? ಅಯ್ಯೋ, ಇನ್ನು ಏಟೊತ್ತು ಮಾಡಿದೆ. ಇಲ್ಲೇ ಬಿಟ್ರೆ ನನ್ ಕತೆ ಆಟೆ. ನನ್ ಮೊಮ್ಮಗ ಸುಮ್ನೆ ಬಿಡ್ತಿದ್ನೇನೆ, ನಾನು ಎತ್ಕೊಂಡು ಹೋಗ್ತಿದ್ನಲ್ಲೇ. ಅಯ್ಯೋ, ಗೌಡ್ರೆ, ಕರ್ಕೊಂಡ್ ಬಂದಿರೋ ಇಲ್ವೋ ಅಂತ ಸಾನೆ ದಿಕ್ಕಲ್ ಬಿದ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ಕರ್ಕೊಂಡ್ ಬಂದಿದ್ದಕ್ಕೆ. ಅದು ನಮ್ಮ ಮುದ್ಕಿಗೆ ನಿನ್ ಪರೀಕ್ಷೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ, ಅದಕ್ಕಷ್ಟೇ ಕರ್ಕೊಂಡ್ ಬಂದಿರೋದು. ಥ್ಯಾಂಕ್ಸ್ ಎಲ್ಲ ನೀನೇ ಮಡಿಕ. ಹಂಗಾರೆ ನನ್ಗೋಸ್ಕರ ಕರ್ಕೊಂಡ್ ಬರ್ಲಿಲ್ವೇ? ಇಲ್ಲ ಇಲ್ಲಪ್ಪ, ನಮ್ಮ ಅಮ್ಮಮ್ಮಂಗೋಸ್ಕರನೇ ಕರ್ಕೊಂಡ್ ಬಂದಿದ್ದು. ಹೌದೇ? ನಿಮ್ ಮನ್ಸಾಗ್ಸಿ ಮುಟ್ಕೊಂಡು ಹೇಳಿ ನೋಡೋಣ. ಬತ್ತ ರೋಡಲ್ಲೇ ಟೈಮ್ ಆಗಿತ್ತು, ಈಗಾಗಿಲ್ವೇ? ಗೊತ್ತಾಯ್ತದೆ, ಹೋಗ್ ಮೊದ್ಲು ಪರೀಕ್ಷೆ ಬರಿ. ಈ ಮುದ್ದಾದ್ ಮುಖ ನೋಡ್ತಾ ಇದ್ರೆ ಹೊತ್ತೋಗೋದೇ ಗೊತ್ತಾಗಕ್ಕಿಲ್ಲ ಗೌಡ್ರೆ. ಈ ಬಿಂಕನೆಲ್ಲ ಇಲ್ಲೇ ಬಿಟ್ಟು ಗೊತ್ತಾಗದು, ಹೋಗು. ಸರಿ ಗೌಡ್ರೆ. ಏಯ್, ಇಲ್ಲೇ ಕಾಯ್ತಾ ಇರ್ತೀನಿ, ಪರೀಕ್ಷೆ ಸಂದಾಗ ಬಿಟ್ಬಿಟ್ ಬಾ. ಸರಿ ನಮ್ಮ ಅಪ್ಪ ನಡಿಮಯ್ಯ. ಸುಮ್ನೆ ನಾವೇ ಅನುಮಾನ ಪಟ್ಟು ಆತರ ಮಾಡಿ ಎಡ್ವರ್ಟ್ ಮಾಡ್ಕೊಂಡು ಅನಿಸ್ತಾ ಇದೆ ಕಣವ. ಎಡವಟ್ಟು ರಾಗಿ ಇತ್ತು, ಅದೇನು ಅಂತ ಈಗ ಗೊತ್ತಾಯ್ತದೆ. ನರ್ಸ್, ನಿನ್ನೆ ದಿನ ನಮ್ಮ ಅತ್ತೆ ಫಿಸಿಯೋಥೆರಪಿ ನೀವೇ ಮಾಡಿದಾ? ಇಲ್ಲ, ಬಂದಿರ್ಲಿಲ್ಲ. ಸರಿಯಾಗಿ ಗೆಪ್ತಿ ಮಾಡ್ಕೊಳ್ಳಿ ನರ್ಸಮ್ಮ. ನಿನ್ನೆ ನಮ್ಮವ್ವ ಇಲ್ಲೇ ಬಂದು ಫಿಸಿಯೋಥೆರಪಿ ಮಾಡಿಸ್ಕೊಂಡು ಹೋಗೋರೆ. ನಿನ್ನೆ ನಾನು ಮತ್ತೆ ಒಳಗಡೆ ಇರೋ ನರ್ಸ್ ಇಬ್ರು ಡ್ಯೂಟಿಲಿ ಇದ್ವಿ. ಇವ್ರು ನಿನ್ನೆ ಯಾವ್ದೇ ಕಾರಣಕ್ಕೂ ಬಂದಿರ್ಲಿಲ್ಲ. ನಾನು ಇವ್ರನ್ನ ನೋಡ್ತಾ ಇರೋದೇ ಇವತ್ತು. ನಮ್ಮ ಅನುಮಾನ ದಿಟ, ಅವ್ರು ನಿನ್ನೆ ಖಂಡಿತವಾಗ್ಲೂ ಬಂದಿಲ್ಲ. ಹಾ, ಇನ್ನೊಬ್ರು ಇದ್ರು ಅಂತ ಹೇಳಿದ್ರಲ್ಲ ಅತ್ತೆ, ಅವ್ರನ್ನ ಕೇಳಿ. ಅವರಿಬ್ರು ಸೇರ್ಕೊಂಡು ಅಮ್ಮಮ್ಮನ್ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದು ಗೊತ್ತಾಯ್ತದೆ. ಸಿಸ್ಟರ್, ಒಂದ್ ನಿಮಿಷ. ಅದು ನಿನ್ನೆ ನಮ್ಮ ಅಜ್ಜಿ ಇಲ್ಲಿಗ್ ಬಂದಿದ್ರೆ ನೀವ್ ಅವ್ರಿಗೆ ಫಿಸಿಯೋಥೆರಪಿ ಮಾಡಿದ್ರಾ? ಇಲ್ವಲ್ಲ. ಇನ್ನೊಂದ್ಕಿತ ಗೆಪ್ತಿ ಮಾಡ್ಕೊಂಡು ನೋಡಿ. ಅಯ್ಯೋ, ಬಂದಿಲ್ಲ ಅಂತ ಹೇಳ್ತಿದ್ದೀನಲ್ಲ ಮೇಡಮ್. ನಾವ್ ದಿನ ಈ ತರ ಎಷ್ಟು ಪೇಷಂಟ್ಸ್ ನೋಡ್ತೀವಿ, ನಮಗೆ ಗೊತ್ತಿರಲ್ವಾ ಮೇಡಮ್?
ನೋಡಿದ್ರ ಅದಕ್ಕೆ ನಮ್ಮವ್ವ ಕೂಡ ನಮಗೆ ಚಳ್ಳೆಹಣ್ಣು ತಿನ್ಸಂಗಾಗವಳೆ. ಆಸ್ಪತ್ರೆಗೆ ಬರ್ದೇನೆ ಏಟೆಲ್ಲ ಸುಳ್ಳು ಹೇಳ್ಬಿಟ್ಟವಳೆ. ಸಾವಿತ್ರಿ, ಈಗೋಗ್ ನಾವೇ ಅತ್ತೆ ತಾವ್ ಕೇಳಿದ್ರೆ ಸತ್ಯ ಬಯಲಾಯ್ತದೆ. ಬನ್ನಿ. ಅತ್ತೆ, ಈಗ್ಲಾದ್ರೂ ನಿಜ ಹೇಳಿ, ನಿನ್ನೆ ದಿನ ಎಲ್ಲಿಗೆ ಹೋಗಿದ್ರಿ? ವಯಸ್ಸಾಗಿರೋದು ನಂಗೋ ನಿಂಗ? ಹಾಸ್ಪಿಟ್ಲಿಗೆ ಬಂದಿದ್ದೆ ಅಂತ ಏಟ್ ಕಿತ ಹೇಳ್ಬೇಕು. ಅವ್ವ, ನೀ ಇಲ್ಲಿ ಬಂದಿಲ್ಲ ಅಂತ ನರ್ಸುಗಳು ಹೇಳಿದ್ರು. ಇನ್ನಾದ್ರೂ ಈ ನಾಟಕ ಬಿಟ್ಬಿಡು. ಅದೆಲ್ಲ ಹೋಗಿದ್ದೆ ಅಂತ ಸತ್ಯ ಹೇಳು. ಏನ್ರೆ ನಿಮ್ದು? ನನ್ ಮಾತ್ಕಿಂತ ನಿಮ್ಗೆ ಆ ನರ್ಸ್ ಮಾತೆ ಹೆಚ್ಚಾಗೋಯ್ತೆ. ದಿನಕ್ಕೆ ಅದೇಷ್ಟು ಜನ ಬಂದಾರೋ ಏನೋ, ಅವ್ರನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳೋದು ಅವ್ರ ಕ್ಯಾಮಿಯೇ. ಅಮ್ಮಮ್ಮ, ಸುಮ್ಕೆ ಯಾಕೆ ಇನ್ನು ವಾದ ಮಾಡ್ತಾ ಇದ್ದಿ? ಅವ್ರು ಮರ್ತೋಗಕ್ಕೆ ನೀನ್ ಬಂದೋಗಿ 1 ವಾರ ಆಗಿಲ್ಲ. ನಿಮಗೆ ನನ್ನ ಮಾತು ಮುಖ್ಯನೋ ಅದ್ ಯಾವಳೋ ನರ್ಸ್ ಮಾತು ಮುಖ್ಯನೋ? ಅತ್ತೆ, ಇಲ್ಲಿ ಯಾರ್ ಮಾತು ಮುಖ್ಯ ಅನ್ನೋದಲ್ಲ ಪ್ರಶ್ನೆ. ನಿನ್ನೆ ನೀವು ದಿಟ್ಟವಾಗ್ಲೂ ಎಲ್ಲಿಗೆ ಹೋಗಿದ್ರಿ, ಇದಷ್ಟೇ ನಮ್ ಪ್ರಶ್ನೆ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇವನಿ ಅಂತ ಹೇಳ್ತಾ ಇದೀಯಾ? ನಂಗೆ ಅಂತ ಕರ್ಮ ಏನೇ ಬಂದಿರೋದು. ಸರಿ, ನೆಂದಿನ ನೀನು ಆಸ್ಪತ್ರೆಗೆ ಬಂದಿರೋದ್ ಸತ್ಯ ತಾನೆ? ಅದ್ರಲ್ಲಿ ಯಾವ ಅನುಮಾನನೂ ಬೇಡ. ಸರಿ ಬಿಡು, ನೀನ್ ಬಂದಿದ್ಯಾ ಅನ್ಯಾಕೆ ರಿಸೆಪ್ಷನ್ ಅಲ್ಲಿ ಎಂಟ್ರಿ ಆಗಿರುತ್ತಲ್ವೇ, ನಾವೆಲ್ಲ ಹೋಗಿ ಅಲ್ಲೇ ಕೇಳ್ತೀವಿ. ಚಿತ್ರಕ್ಕ, ನಿನ್ ಮಾತು ಸರಿಯಾಗದೆ. ಅತ್ತೆ, ನಾವೆಲ್ಲರೂ ಹೋಗಿ ಅಲ್ಲೇ ವಿಚಾರಿಸೋಣ. ಬನ್ನಿ ಹೋಗೋಣ. ಅಯ್ಯೋ, ನನ್ಗ ಆಯ್ತಾ ಇಲ್ಲ. ಬೇಗ ಅಟ್ಟಿಗೆ ಕರ್ಕೊಂಡೋಗ್ರೆ. ಎಲ್ಲ ಕ್ಲಿಯರ್ ಆದ್ಮೇಲೆ ಅಟ್ಟಿ ಕರ್ಕೊಂಡ್ ಹೋಗೋದ್ ಮಾತ್ರ ಅಲ್ಲ, ಅವ್ರಿಬ್ರು ನಿನ್ನ ಎಲ್ ಕರ್ಕೊಂಡ್ ಹೋಗಿದ್ರು ಅಂತ ಬಿಚ್ಚಿಡುವಂತೆ. ಬಾ. ಅತ್ತೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನ್ ಗಾಬರಿ ಆಗಿದ್ದೀನಿ. ಇಲ್ಲ ಇಲ್ಲ, ನಡಿ ನಡಿ. ನಮ್ ಗೌಡ್ರು ಅಮ್ಮಮ್ಮನ್ ಮ್ಯಾಲಿರೋ ಗೌರವಕ್ಕೋಸ್ಕರ ಮನಸ್ಫೂರ್ತಿಯಾಗಿ ನನಗ್ ಸಹಾಯ ಮಾಡೋದಕ್ಕೆ ಒಪ್ಕೊಂಡವ್ರೆ. ಒಟ್ನಲ್ಲಿ ಈ ಅಟ್ಟಿ ಸೊಸೆ ಆಗಕ್ಕೂ ನಮ್ ಗೌಡ್ರನ್ನ ನನ್ ಗಂಡನಾಗ್ ಪಡಿಯೋದಕ್ಕೂ 7 ಜನ್ಮದ್ ಪುಣ್ಯ ಮಾಡಿವ್ನಿ. ಥ್ಯಾಂಕ್ಸ್ ಗೌಡ್ರೆ. ಅಡಿಷನಲ್ ಶೀಟ್. ಅಲ್ಲ, ಬಂದ್ ಕೆಲ್ಸ ಮುಗಿದ ಮ್ಯಾಕೆ ಅಟ್ಟಿ ತಾವ ಹೋಗೋದು ಬಿಟ್ಟು ಇದೆಲ್ಲ ಬೇಕಾಗಿತ್ತೆ? ಅಲ್ಲ ಕಣವ, ನೀನ್ ನೋಡಿದ್ರೆ ಬಂದಿದ್ದೀನಿ ಅಂತೀಯ, ಆ ನರ್ಸ್ ನೋಡಿದ್ರೆ ನಿನ್ನ ನೋಡೇ ಇಲ್ಲ ಅಂತಾಳೆ. ಅಂದ್ಮೇಲೆ ನಿಜ ಏನು ಅಂತ ಗೊತ್ತಾಗ್ಬೇಕಲ್ವೇ? ವಿನಂತಿ, ಅದೇನು ಅಂತ ಕೇಳೆ. ಮೇಡಮ್, ನಮ್ಮ ಅಜ್ಜಿ ನೆನ್ನೆ ದಿನ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ರು. ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ? ಅವ್ರ ಹೆಸರು ಹೇಳಿ. ಭಾಗೀರಥಿ ಅಂತವ. ಆ ಹೆಸರಿನವ್ರು ಯಾರು ಬಂದಿಲ್ಲ.
ಈಗೇನ್ ಹೇಳಿರಿ? ನಿನ್ನೆ ನೀವು ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ನಿಮ್ ಹೆಸರೇ ಇಲ್ಲ ಅಂತ ಅವ್ರು ಹೇಳ್ತಾವ್ರೆ. ಇದಕ್ಕೇನ್ ಹೇಳ್ತೀರಾ ನೀವ್ ಹೇಳ್ಬೇಕು. ಅಮ್ಮಮ್ಮ, ನರ್ಸ್ಗಳೇನೋ ಜನಗಳನ್ನ ನೋಡಿ ಮರ್ತೋಗವ್ರೆ ಅಂದೆ, ಒಪ್ಕೊಳ್ಳೋಣ. ಆದ್ರೆ ಇದು ಕಂಪ್ಯೂಟರು, ಹಂಗೆಲ್ಲ ಮರೆಯಕ್ಕಿಲ್ಲ. ಈಗಲ್ಲ, ಇನ್ನ 10 ವರ್ಷ ಬಿಟ್ಕೊಂಡ್ ಬಂದ್ರುವೆ ನೀನ್ ಯಾವ ದಿನ ಬಂದೆ, ಎಷ್ಟ್ ಗಂಟೆಗ್ ಬಂದೆ ಅಂತ ಎಲ್ಲ ಗೊತ್ತಾಯ್ತದೆ. ಅಮ್ಮಮ್ಮ, ನೀನ್ ಬೇರೆ ಯಾವ ಕಾರಣನೂ ಹುಡ್ಕಕ್ ಆಗಕ್ಕಿಲ್ಲ. ಸುಮ್ಕೆ ಸತ್ಯ ಹೇಳ್ಬಿಡು. ನಾನ್ಯಾಕೆ ಸುಳ್ಳು ಹೇಳಿ? ನೀವು ನೆಟ್ಗೆ ನನ್ನ ಹೆಸರನ್ನ ಹೇಳ್ದೆ ಹೋದ್ರೆ ಅದೇನೋ ಹೇಳಿದ್ರಿ ಅಲ್ಲ, ಅದು ಹೆಂಗ್ ನೆಟ್ಗೆ ಹೇಳ್ತದೆ? ಅಲ್ಲ, ನಿನ್ ಹೆಸರು ಭಾಗಿರಥಿ ಅಲ್ವೇ? ಅದ್ರಲ್ಲೇನ್ ತಪ್ಪಿತದು? ಲೇ, ನಾನು ಯಾವತ್ತು ಎಲ್ಲೇ ಹೋದ್ರುವೆ ನನ್ನ ಗಂಡನ ಹೆಸರು ಬಿಟ್ಟು ನನ್ನ ಒಬ್ಬಳ ಹೆಸರನ್ನೇ ಬರ್ಸಾಕಿಲ್ಲ. ಗಂಡ ಇವತ್ತು ನನ್ ಕೂಟ ಇಲ್ದೇ ಇರ್ಬೋದು, ಆದ್ರೆ ಅವ್ರ ಹೆಸರು ಯಾವಾಗ್ಲೂ ನನ್ನ ಹೆಸರು ಪಕ್ಕದಲ್ಲಿ ಇದ್ದೇ ಇರ್ತದೆ. ಸರಿ ಅಜ್ಜಿ, ನಿಮ್ ಗಂಡನ ಹೆಸರು ಹೇಳಿ. ಹಾ ಹೋಗವ, ನಂಗೆ ನಾಚಿಕೆ ಆಯ್ತದೆ.